ನಿಮ್ಮ ಹೆತ್ತ ತಂದೆ ಅಜಯ್ ಇಲ್ಲಿ ನಿಮ್ಮ ಎದುರುಗಡೆನೆ ನಿಂತಿದ್ದಾರೆ. ಅವರು ನಿಮ್ಮ ತಾಯಿ ಜೊತೆ ಪ್ರೀತಿಯಿಂದನೇ ಇರ್ತಿದ್ರಾ? ತುಂಬಾ. ಅಷ್ಟು ಪ್ರೀತಿ ಮಾಡೋ ಜೋಡಿನ ನಾನು ಎಲ್ಲೂ ನೋಡಿಲ್ಲ. ಬೆಸ್ಟ್ ಕಪಲ್ ಅಂತ ಫೋಟೋ ತೆಗೆಸಿದಾಗ ನೋಡಿದಾಗ ಮಾತ್ರನೇ ಅನ್ಸುತ್ತೇನೋ? ಫೋಟೋಗ್ ಮಾತ್ರನೇ ಸ್ಮೈಲ್ ಕೊಟ್ಟು ಆಮೇಲೆ ಹೊಡೆದಾಡೋದಕ್ಕೆ ಜಗಳ ಆಡೋದಕ್ಕೆ ಅವರೇನು ಶತ್ರುಗಳಲ್ಲ ಸರ್, ಗಂಡ ಹೆಂಡತಿ. ಸಂತೋಷ. ಹಾಗಾದ್ರೆ ಯಾವತ್ತು ನಿಮ್ಮ ಅಪ್ಪ ಅಮ್ಮ ಜಗಳ ಮಾಡಿಲ್ಲ ಅಂತಾಯ್ತು? ಯಾವತ್ತು ನೋಡಿಲ್ಲ. ಯು ಮೀನ್ ನೋಡೋ ಅವಕಾಶ ಸಿಗ್ಲಿಲ್ವಾ, ಅಥವಾ ನೀವು ನೋಡೋ ಅಷ್ಟರಲ್ಲೇ ಎಲ್ಲ ಮುಗ್ದೋಗಿರ್ತಿತ್ತ? ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗದಿರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ರ? ನಮ್ಮಪ್ಪ ಮನೆಗ್ ಲೇಟ್ ಆಗಿನಾದ್ರೂ ಬಂದ್ರೆ ಯಾಕಿಷ್ಟು ಲೇಟ್ ಆಯ್ತು ಅಂತ ಅಮ್ಮ ಕೇಳ್ತಿದ್ರು. ಅದು ನಮ್ಮಪ್ಪಂಗೆ ಇಷ್ಟ ಆಗ್ತಿರ್ಲಿಲ್ಲ. ಇದನ್ ಬಿಟ್ಟು ಅವರಿಬ್ಬರ ಮಧ್ಯೆ ಯಾವ ಭಿನ್ನಾಭಿಪ್ರಾಯನೂ ಇರ್ಲಿಲ್ಲ. ನಿಮ್ಮಮ್ಮ ಕೇಳ್ತಿದ್ರ, ಅನುಮಾನಿಸ್ತಿದ್ರ, ಅಥವಾ ಬೈತಾ ಇದ್ರ? ಅಬ್ಜೆಕ್ಷನ್ ಯುವರ್ ಆನರ್. ಭೂಷಣ್ ಅವರು ಅನ್ಯೋನ್ಯವಾಗಿರೋ ಕುಟುಂಬನ ಅವಮಾನ ಮಾಡ್ತಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಹೀಗೆ ಪ್ರಶ್ನಿಸಬೇಕಾಗತ್ತೆ ಯುವರ್ ಆನರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಕೇಳಿ ಮಿಸ್ಟರ್ ಮೂರ್ತಿ, ಅವ್ರಿಗೆ ಮಾತಾಡೋದಕ್ಕೆ ಬಿಡಿ. ಎಸ್ ಮೈ ಲಾರ್ಡ್. ಮಿಸ್ಟರ್ ಅಜಯ್, ನಿಮ್ಮ ಹೆಂಡತಿ ಪದೇ ಪದೇ ನಿಮ್ಮ ಮೇಲೆ ಅನುಮಾನ ಪಟ್ಟು ತೊಂದರೆ ಕೊಡ್ತಿದ್ರ? ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಈ ಕೇಳೋದಕ್ಕೆ ಮಾಧುರಿನೇ ಇಲ್ಲ. ಮರ್ಡರ್ ಮಾಡಿದ್ಮೇಲೆ ಕಣ್ಣೀರ್ ಹಾಕ್ತಿದ್ದೀರಾ? ಐ ಅಬ್ಜೆಕ್ಟ್ ಯುವರ್ ಆನರ್. ಭೂಷಣ್ ಅವರು ಅಜಯ್ ಅವರನ್ನ ತಪ್ಪಿತಸ್ಥ ಅಂತ ಒಪ್ಕೊಳ್ಳೋ ಹಾಗೆ ಪರೋಕ್ಷವಾಗಿ ಹೆದರ್ಸ್ತಾ ಇದ್ದಾರೆ. ನೀವೇನಂತೀರಾ? ಮೈ ಲಾರ್ಡ್, ನಡೆದಿರೋದು ಕೊಲೆ ಅಂತ ನನ್ನ ನಂಬಿಕೆ. ಸಾಕ್ಷ್ಯಾಧಾರಗಳು ಬೇಕು. ನಮ್ಮಪ್ಪ ಸಾಯಿಸಿಲ್ಲ. ಮತ್ಯಾರು ಸಾಯಿಸಿದ್ದು? ಅವರೇ ಸೂಸೈಡ್ ಮಾಡ್ಕೊಂಡ್ರ? ಇಲ್ಲ, ಅವಳು ಹೇಳಿ ಅಲ್ಲ ಅಂತ ಅವಶ್ಯಕತೆನೂ ಅವಳಿಗಿಲ್ಲ. ಕೊಲೆ ಅಲ್ಲ, ಆತ್ಮಹತ್ಯೆನೂ ಅಲ್ಲ, ಹಾಗೆ ಸುಮ್ಮನೆ ಪ್ರಾಣ ಕಳ್ಕೊಂಡ್ರ? ಸರ್, ಕೈ ಜಾರ್ತು ಸರ್. ಅಂದ್ರೆ ಅವ್ರ ಕೈನ ನೀವು ಹಿಡ್ಕೊಂಡಿದ್ರಿ? ಹೌದು. ಅವರು ಬಾಲ್ಕನಿಯಿಂದ ಬೀಳೋ ತರ ಇದ್ರು. ನೀವು ಕೈ ಬಿಟ್ಬಿಟ್ರಿ? ಇಲ್ಲ ಇಲ್ಲ, ನಾನು ಹಿಡ್ಕೊಂಡಿದ್ದೆ, ಅವಳೇ ಕೈ ಬಿಟ್ಬಿಟ್ಲು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಿಸಸ್ ಮಾಧುರಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ರೆ ಬಾಲ್ಕನಿಂದನೇ ಹಾರ್ಬಿಡ್ತಿದ್ರು. ಆದ್ರೆ ಅವರು ಹಾರ್ಲಿಲ್ಲ. ಈ ಅಜಯ್ ಅವ್ರನ್ನ ತಳ್ಳಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ಬೀಳ್ತಿದ್ ಮಾಧುರಿನ ಕಾಪಾಡಬೇಕು ಅಂತ ಹಿಡ್ಕೊಂಡಿದ್ದಾರೆ. ಮತ್ತೆ ಕಾಪಾಡ್ಲಿಲ್ವೇ? ಸ್ಲಿಪ್ ಆಗಿ ಅವರೇ ಬಿದ್ದೋದ್ರು. ಗಂಡಸನ್ನ ಹೆಣ್ಣು ಬ್ಯಾಲೆನ್ಸ್ ಮಾಡಿ ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೇನೋ, ಆದ್ರೆ ಹೆಣ್ಣನ್ನ ಗಂಡು ಬೀಳ್ದಿರೋ ಹಾಗೆ ಕನಿಷ್ಠ 10 ನಿಮಿಷದವರೆಗೂ ಹಿಡ್ಕೋಬಹುದು. 2 ನಿಮಿಷದಲ್ಲೇ ಮಾಧುರಿ ಬಿದ್ದಿದ್ದಾರೆ ಅಂದ್ರೆ ಇದು ಮರ್ಡರ್ ಅಲ್ಲದೆ ಇನ್ನೇನ್ ಮೂರ್ತಿ ಅವರೇ? ನಮ್ಮಮ್ಮನ್ನ ಸಾಯಿಸಿದ್ದು ಅಪ್ಪ ಅಲ್ಲ. ಮತ್ಯಾರು ಸಾಯಿಸಿದ್ದು? ಅನುಪಮ. ಅಲ್ಲಿ ನೋಡಿ, ಜನರ ಮಧ್ಯೆ ಕೂತಿರೋ ಆ ಅನುಪಮನೆ ನಮ್ಮಮ್ಮನ್ನ ಸಾಯಿಸಿದ್ದು. ಅವಳನ್ನ ಅರೆಸ್ಟ್ ಮಾಡಿ ಅವಳನ್ನ ಜೈಲಿಗೆ ಹಾಕಿ. ನೋಡಮ್ಮ ಕಲ್ಯಾಣಿ,
ನಿಮ್ಮಮ್ಮ 4ನೇ ಫ್ಲೋರ್ ಇಂದ ಕೆಳಗ್ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಮೇಲ್ಗಡೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಮಾತ್ರನೇ ಇದ್ದಿದ್ದು. ಅನುಪಮ ಅನ್ನೋ ಇವರು ಅಲ್ಲಿ ಇರ್ಲೇ ಇಲ್ಲ. ಇವರೇ ಸಾಯಿಸಿದ್ದಾರೆ ಅಂತ ಹೇಗ್ ಹೇಳ್ತೀಯಾ? ನಮ್ಮಪ್ಪಂಗೆ ಮೆಸೇಜ್ ಮಾಡ್ತಿದ್ಲು, ಅಮ್ಮಂಗೆ ಕೋಪ ಬರಿಸ್ತಿದ್ಲು, ಅದಕ್ಕೆ ಹೀಗೆಲ್ಲ ಆಯ್ತು. ಈಗಷ್ಟೇ ಹ್ಯಾಪಿ ಆಗಿರ್ತಿದ್ರು ಅಂದ್ರಿ, ಇವಾಗ ಜಗಳ ಆಡ್ತಿದ್ರು ಅಂತಿದ್ದೀರಾ. ಅಷ್ಟಕ್ಕೂ ಯಾವ್ದು ನಿಜ? ಅನುಪಮ ಇಂದಾನೆ ನಮ್ಮಮ್ಮ ಸತ್ತು ಹೋಗಿದ್ದಾಳೆ ಅನ್ನೋದೇ ನಿಜ. ನಿಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿದ್ರು ಅಂತ, ಹೊಡೆದಾಡ್ಕೋತಿದ್ರು ಅಂತ ನಿಮ್ಮಮ್ಮನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಕೂಡ ಇದೆ. ನೋಡಿ ಯುವರ್ ಆನರ್, ಆರೋಪ ಮಾಡಿದ್ರೆ ನಡೆಯಲ್ಲ ಮಿಸ್ ಕಲ್ಯಾಣಿ. ಇಲ್ಲ, ಪೊಲೀಸರು ಅನುಪಮ ಜೊತೆ ಕೈ ಜೋಡಿಸಿದ್ದಾರೆ. ದುಡ್ಡು ತಗೊಂಡು ನಮ್ಮಪ್ಪನ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಲಂಚ ತಗೊಂಡಿದ್ದಕ್ಕೆ ಸಾಕ್ಷಿ ಇದೆಯಾ? ಕನಿಷ್ಠ ಫೋನ್ ಕಾಲ್ ರೆಕಾರ್ಡ್ ಆದ್ರೂ ಇದೆಯಾ? ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ. ನಿಮ್ಮಮ್ಮ ಬಾಲ್ಕನಿಯಿಂದ ಕೆಳಗಡೆ ಬೀಳ್ಬೇಕಾದ್ರೆ ನೀವು ಕೂಡ ಅಲ್ಲೇ ಇದ್ರಿ ಅಲ್ವಾ? ಇದ್ದೆ. ಆಗಷ್ಟೇ ಮನೆಗ್ ಬಂದೆ. ನಮ್ಮಪ್ಪನ ಕೈಯಿಂದ ಅಮ್ಮ ಜಾರ್ ಹೋದ್ಲು. ಅಪ್ಪ ಅವಳ ಕೈ ಬಿಗಿಯಾಗಿ ಹಿಡ್ದಿದ್ರೆ ಅಮ್ಮನ್ನ ಉಳಿಸ್ಕೋಬಹುದಾಗಿತ್ತು ಏನೋ. ಸೊ ನಿಮ್ಮಪ್ಪ ಕೈ ಬಿಟ್ಟಿದ್ದಕ್ಕೆ ಮಾಧುರಿ ಅವರು ಪ್ರಾಣ ಕಳ್ಕೊಂಡ್ರು. ಹೌದು. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವರು ಸಾಯೋದಕ್ಕೆ ಕಾರಣ ನಿಮ್ಮಪ್ಪ. ಹೌದು. ಯಾರು ಇಲ್ಲ ಅಂತಾನೆ ಮಾಧುರಿನ ಮೇಲ್ಗಡೆಯಿಂದ ಕೆಳಗೆ ತಳ್ಳಿದ್ರು ನಿಮ್ಮಪ್ಪ. ಹೌದು. ಅಮ್ಮ ಕಲ್ಯಾಣಿ, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕಲ್ಯಾಣಿ, ಅಜಯ್ ಮಾಧುರಿನ ಸಾಯಿಸಿದ್ದು ಅಂತ ಕಲ್ಯಾಣಿ ಸಾಕ್ಷಿ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ನಮ್ಮಪ್ಪ ಕೊಲೆ ಮಾಡಿಲ್ಲ. ನಮ್ಮಪ್ಪ ಕೊಲೆ ಮಾಡಿಲ್ಲ. ಆರ್ಡರ್ ಆರ್ಡರ್ ಆರ್ಡರ್.
ಒಂದ್ಸಲ ಸಾಯಿಸಿದ್ದಾರೆ ಅಂತ ಇನ್ನೊಂದ್ಸಲ ಸಾಯಿಸಿಲ್ಲ ಅಂತ ನೀವು ಕನ್ಫ್ಯೂಸ್ ಆಗೋದಲ್ಲದೆ ಕೋರ್ಟನ್ನು ಕನ್ಫ್ಯೂಸ್ ಮಾಡಬೇಡಿ ಕಲ್ಯಾಣಿ. ಇಲ್ಲ, ನಮ್ಮಪ್ಪ ಸಾಯಿಸಿಲ್ಲ. ಇವರ ಆನರ್, ಕಲ್ಯಾಣಿನ ಭಯಪಡಿಸಿ ಕೇಸ್ನ ದಿಕ್ತಪ್ಪಿಸ್ಬೇಕು ಅಂತ ನೋಡ್ತಿದ್ದಾರೆ. ನಾನು ವಾದಿಸ್ತಿದ್ದೀನಿ ಮೂರ್ತಿ ಅವರೇ, ಜಡ್ಜಿ ತೀರ್ಪನ್ನ ಕೊಡ್ತಾರೆ. ದಟ್ಸ್ ಆಲ್. ಥ್ಯಾಂಕ್ ಯು. ಏನಮ್ಮ ಇದು? ಜಡ್ಜ್ ಸರ್, ನಮ್ಮಪ್ಪ ತಪ್ಪು ಮಾಡಿಲ್ಲ. ಇಲ್ಲ, ನಮ್ಮಪ್ಪ ಸಾಯಿಸಿಲ್ಲ. ಸಾಕ್ಷ್ಯಾಧಾರಗಳು ವಾದ ಪ್ರತಿವಾದಗಳನ್ನು ಗಮನಿಸಿದ ಮೇಲೆ ಪ್ರತ್ಯಕ್ಷ ಸಾಕ್ಷಿ ಕಲ್ಯಾಣಿ ಹೇಳಿದ ಹಾಗೆ ಅಜಯ್ ತನ್ನ ಹೆಂಡತಿನ ಮೇಲಿಂದ ಕೆಳಕ್ಕೆ ನೂಕಿ ಪ್ರಾಣ ಹೋಗೋದಕ್ಕೆ ಕಾರಣವಾಗಿದ್ದಾನೆ ಅಂತ ಕೋರ್ಟ್ ಭಾವಿಸಿ ಅವನಿಗೆ 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆನ ವಿಧಿಸುತ್ತಿದೆ. ಸರ್ ಸರ್, ನಾನ್ ಕೊಲೆ ಮಾಡಿಲ್ಲ ಜಡ್ಜ್ ಸಾಹೇಬ್ರೆ. ಮಾಧುರ್ನ ನಾನು ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೆ. ಅವಳನ್ನ ನಾನು ಯಾಕೆ ಸರ್ ಕೊಲೆ ಮಾಡ್ತೀನಿ ಜಡ್ಜ್ ಸಾಹೇಬ್ರೆ? ಅಪ್ಪ, ಅಪ್ಪ, ಸಾರಿ ಅಪ್ಪ. ನಾನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಲಾಯರ್ ಅವರು ಕನ್ಫ್ಯೂಸ್ ಮಾಡಿ ಕೊಲೆನ ನೀನೇ ಮಾಡಿರೋ ಹಾಗೆ ನನ್ನ ಒಪ್ಪಿಸ್ಬಿಟ್ರು. ಹೌದು ಅಂತ ಹೇಳಿ ತಪ್ಪು ಮಾಡ್ಬಿಟ್ಟೆ ಅಪ್ಪ. ನನ್ನ ಕ್ಷಮಿಸ್ಬಿಡು ಅಪ್ಪ. ಇಷ್ಟು ದಿನ ನನ್ನ ಮಗಳು ಬುದ್ಧಿವಂತಳು ಅಂತ ಹೇಳಪ್ಪ, ಹೇಳು. ನನ್ನ ಕಾಡ್ತಿರೋ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಪ್ಪ. ಅದ್ ಸರಿಯಾಗಿದೆ ಅನ್ಸಿದ್ರೆ ನೀನ್ ಬಿಡುಗಡೆ ಆಗೋವರೆಗೂ ನಾನೊಬ್ಳೆ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಉತ್ತರ ಹೇಳಪ್ಪ.
ಅಜಯ್, ನಿಮ್ಮನ್ನ ಸೇವ್ ಮಾಡೋದಿಕ್ಕಾಗ್ಲಿಲ್ಲ. ಮಾಧುರಿ ದೂರ ಆದ್ಮೇಲೆ ಮನೆಯಲ್ಲೇ ಇದ್ರು 4 ಗೋಡೆಗಳ ಮಧ್ಯೆನೇ ಇರ್ತಾ ಇದ್ದೆ. ಇವಾಗ 4 ಜನ ಖೈದಿಗಳ ಮಧ್ಯೆ ಇರ್ತೀನಿ. ಅದು ಯಾವ ಅಪರಾಧನೂ ಮಾಡ್ದೇನೆ. ನಿಮ್ ಮಗಳೇ ನಿಮ್ಗೆ ಅಗೇನೆಸ್ಟ್ ಆಗಿ ಸಾಕ್ಷಿ ಹೇಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಿಸ್ ಯು ಅಪ್ಪ. ಅವಳು ಯಾವ ತಪ್ಪು ಮಾಡಿಲ್ಲ. ಮಗಳಿಗೆ ಏನ್ ಬೇಕು ಅಂತ ತಂದೆಯಾಗಿ ತಿಳ್ಕೊಳ್ದೆ ಹೋಗ್ಬಿಟ್ಟೆ. ಈ ತಂದೆನ ಏನ್ ಮಾಡ್ಬೇಕು ಅಂತ ನನ್ನ ಮಗಳಿಗೆ ಗೊತ್ತಿದೆ. ಹೇಳಿದ ಕೆಲಸ ಮಾಡಿದ್ರ? ಲೇಟ್ ಆಯ್ತು, ನಡೀರಿ ಹೋಗೋಣ. 1 ನಿಮಿಷ ಸರ್. ಸರ್ ತಗೊಳ್ಳಿ, ನೀವು ಕೇಳಿದ ಪೇಪರ್ಸ್. ಏನಿದು? ಕಾಗದಗಳಲ್ಲ, ಜವಾಬ್ದಾರಿಗಳು. ಭಾರ ಇಲ್ಲದೆ ಇರಬಹುದು, ಜವಾಬ್ದಾರಿ ತುಂಬಾನೇ ಇದೆ ಅನುಪಮ. ನನ್ನ ಮಗಳು ಕಲ್ಯಾಣಿ ಮೇಜರ್ ಆಗ್ಬೇಕು ಅಂದ್ರೆ ಇನ್ನೂ 6 ತಿಂಗಳು ಕಾಯ್ಬೇಕು. ನಾವ್ ಯಾರು ಇಲ್ಲ ಅಂತಂದ್ರೆ ಅವಳು ಕಷ್ಟ ಆಗತ್ತೆ. ನೀನೇ ನೋಡ್ಕೋಬೇಕು, ದಾರಿ ತೋರಿಸ್ಬೇಕು. ಇವಳಿಗೆ ನಾನು ಅಂದ್ರೆ ನೀನಿಲ್ಲ ಅಂದ್ರೆ ನಮ್ಮಿಬ್ರು ಸಂಬಂಧದ ಮೇಲಾಣೆ. ಲೇಟ್ ಆಯ್ತು, ನಡೀರಿ ಹೋಗೋಣ. ಅಮ್ಮ, ಕಲ್ಯಾಣಿ, ನೀನಿನ್ನೂ ಆನ್ಸರ್ ಕೊಟ್ಟಿಲ್ಲ ಅಪ್ಪ. See you, my angel.